ಕಥೆ ರಾಸಕ್ರೀಡೆ ವಿಜಯ ಘಟಂಟ್ ಎಸ್ ಡಿವೈನ್ ರಾಸ್ಲೀಲಾ. ಗೋಕುಲದಲ್ಲಿ ಒಂದು ಶೀತಲ ಪೂರ್ಣಚಂದ್ರನ ರಾತ್ರಿ ಕೃಷ್ಣನು ಮೂರಳಿಯನ್ನು ಸವಿಯಾದ ಸಾಂಗತ್ಯದಲ್ಲಿ ಊದಿದನು. ಅವನ ಮೂರಳಿಯ ಧ್ವನಿಯಲ್ಲಿ ಇಡೀ ನಿಸರ್ಗ ಮಗ್ನವಾಯಿತು. ಪವನ ನಿಂತಿತು, ಮರಗಳು ನಡುಗಿದವು, ಹಕ್ಕಿಗಳು ಮೌನವಾಯಿತು. ಅದ್ಭುತ ಮೂರಳಿಯ ಶಬ್ದ ಕೇಳಿ ಗೋಪಿಯರು ತಮ್ಮ ತಮ್ಮ ಮನೆಯಿಂದ ಓಡಿಬಂದರು. ಅವರು ಕೃಷ್ಣನ ಸಾನ್ನಿಧ್ಯವನ್ನು ಅನುಭವಿಸಲು ಮನಸ್ಸಿಟ್ಟು ಬಂದವರು. ಹೂವಿನ ಮಾಲೆಗಳೊಂದಿಗೆ ನಗೆಮುಖದಿಂದ ಭಕ್ತಿಯಿಂದ, ಎಲ್ಲಿ ನೀನು ಮೂರಳಿ ಉಡುತ್ತಿದ್ದೀಯ ಕೃಷ್ಣ ಎಂದು ಹುಡುಕಿದರು. ಅವನು ಗೋಪಿಯರೊಂದಿಗೆ ರಾಸಕ್ರೀಡೆ ಪ್ರಾರಂಭಿಸಿದನು. ಪ್ರತಿಯೊಬ್ಬ ಗೋಪಿಯ ಪಕ್ಕದಲ್ಲೂ ಕೃಷ್ಣನು ಕಾಣುತ್ತಿದ್ದನು. ಅವರು ಬೆರಗಾದರು, ಸಂತೋಷಪಟ್ಟರು, ಅವನೊಂದಿಗೆ ನೃತ್ಯ ಮಾಡಿದರು. ಅವನ ಲೀಲೆ ಅರ್ಥಗತಿಯಾಗದ ಅಮೃತದ ಮಾಯೆ. ಆ ಲೀಲೆಯನ್ನು ದೇವತೆಗಳು ಮೇಲಿನಿಂದ ನೋಡಿದರು. ದಂಡುಗಳಾಗಿ ಗಾನ ಮಾಡಿದರು, ಪುಷ್ಪವೃಷ್ಟಿ ಎಸೆಯಿದರು. ರಾಸಮಂದಲದ ಮಧ್ಯದಲ್ಲಿ ಕೃಷ್ಣನು ಪ್ರಕಾಶಿಸುತ್ತಿದ್ದ. ಅವನ ಲೀಲೆಯೇ ದೇವತೆಗಳಿಗೂ ಪ್ರೇರಣೆಯಾಯಿತು. ಅಂತಿಮವಾಗಿ ಕೃಷ್ಣನು ನಗುತ್ತಾ ಎಲ್ಲರ ಹೃದಯದಲ್ಲಿ ಸದಾ ಇರುತ್ತೀನಿ ಎಂದು ಹೇಳಿದನು. ಗೋಪಿಯರು ತನ್ನನ್ನು ಬಿಟ್ಟುಕೊಡದೆ ಭಕ್ತಿಯಿಂದ ತಲೆಬಾಗಿದರು. ಅವನ ಲೀಲೆಯ ವಿಜಯ ಅಂದರೆ ಭಕ್ತಿಯ ಶುದ್ಧತೆಯ ಮೇಲಿನ ವಿಜಯ. ರಾಸಕ್ರೀಡೆ ಈಶ್ವರನ ಲೀಲೆಯ ಮಹತ್ವವನ್ನು ತೋರಿಸುತ್ತದೆ. ಕೃಷ್ಣನು ಕೇವಲ ಮೂರಳಿವಾದಕನಲ್ಲ, ಅವನು ಪ್ರೇಮ, ಭಕ್ತಿ, ಶುದ್ಧತೆ ಮತ್ತು ಶರಣಾಗತಿಯ ದೈವಸ್ವರೂಪ. ರಾಸಕ್ರೀಡೆ ಲೀಲೆಯಲ್ಲ, ಅದು ಭಕ್ತಿಯ ವಿಜಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಕಥೆಯನ್ನು ಹಂಚಿಕೊಳ್ಳಿ, ಶೇರ್ ಮಾಡಿ. ಇದೇ ರೀತಿಯ ಸುಂದರ ಕಥೆಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.